ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತುಳಸಿಯ ಬಗ್ಗೆ ಹೇಳ್ತಾ ಇದ್ದೇನೆ. ತುಳಸಿ ಅಂದರೆ ಗಿಡದ ಬಗ್ಗೆ. ಮೊನ್ನೆ ತುಳಸಿ ವಿವಾಹ ಆಯಿತು, ಅದಕ್ಕೆ ಇದರ ಉಪಯೋಗಗಳನ್ನು ಹೇಳ್ತಾ ಇದ್ದೇನೆ. ಇದು ತುಂಬ ಔಷಧಿ ಗುಣಗಳು ಹೊಂದಿದೆ ಹಾಗೂ ಕೆಟ್ಟ ಶಕ್ತಿ ಕೂಡ ಮನೆಯಲ್ಲಿ ಪ್ರವೇಶ ಮಾಡಲ್ಲ ಅಂತೇಳಿ ಇದನ್ನು ಮನೆಯ ಮಧ್ಯದಲ್ಲಿಟ್ಟು ಪೂಜೆ ಮಾಡಬೇಕು. ಹಿಂದಿನ ಕಾಲದಿಂದಲೂ ಪೂಜೆ ಮಾಡ್ತಾ ಬಂದಿದ್ದಾರೆ. ತುಳಸಿಯ ಮಹತ್ವ ಹೇಳ್ತಾ ಇದ್ದೇನೆ. ಈ ತುಳಸಿ ಒಣಗಿರುವ ಕಟ್ಟಿಗೆಗಳನ್ನು ಈ ಥರ ಸೇಕರಿಸಿ ಮನೆಯಲ್ಲಿ ಇಡಬೇಕು. ಇವು ಬಿಸಾಕಬಾರ್ದು. ಇದು ತುಂಬ ಅಂದರೆ ತುಂಬ ಉಪಯೋಗ ಇದರಿಂದ. ಇದನ್ನು ನೀವು ಹತ್ತಿಯಲ್ಲಿ ಸುತ್ತಿ ತುಪ್ಪದ ದೀಪ ಏಕಾದಶಿ ದ್ವಾದಶಿ ದಿನ ಕೃಷ್ಣನಿಗೆ ಅರ್ಪಿಸಿದರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಮತ್ತು ಅದಲ್ಲದೆ ಎಲ್ಲಿ ತೀರಿಕೊಂಡಲ್ಲಿ ಎಲ್ಲಾದರೂ ಹೋದಾಗ ಇದನ್ನು ಜೊತೆಯಲ್ಲಿ ಇಟ್ಟುಕೊಂಡು ಹೋಗಬೇಕು. ಇದು ನಿಮ್ಮ ಜೊತೆಯಲ್ಲಿ ಇರೋದರಿಂದ ಯಾವ ಕೆಟ್ಟ ಶಕ್ತಿಯೂ ಏನು ಮಾಡೋದಿಲ್ಲ. ಅಂದರೆ ನಿಮಗೆ ಕೆಲವೊಮ್ಮೆ ಆಗಿ ಬರೋದಿಲ್ಲ ಅಂಥ ಸಮಯದಲ್ಲಿ ಇವನ್ನು ಇಟ್ಟುಕೊಂಡು ಹೋಗಬೇಕು ಜೊತೆಯಲ್ಲಿ. ಮತ್ತು ಇನ್ನೊಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ. ಕಡಲೆ ಹಿಟ್ಟು ಮೊಸರು ಕಲಿಸ್ಕೊಂಡು ಮುಖಕ್ಕೆ ಹಚ್ಚಬೇಕು. ಇದರಿಂದ ಆಯಿಲಿ ಸ್ಕಿನ್ ಕಡಿಮೆ ಆಗುತ್ತೆ. ಮತ್ತು ಕಡಲೆ ಹಿಟ್ಟಿನಲ್ಲಿ ಅರಿಶಿಣ ಹಾಕಿ ಹಚ್ಕೊಂಡ್ರೆ ಕಲೆಗಳು ಹೋಗ್ತವೆ. ಮತ್ತು ಕಡಲೆ ಹಿಟ್ಟಿನಲ್ಲಿ ಹಸಿ ಹಾಲು ಅಥವಾ ಹಾಲನ್ನು ಹಚ್ಕೊಂಡ್ರೆ ಗ್ಲೋನೆಸ್ ಬರುತ್ತೆ ಮತ್ತು ಡ್ರೈ ಸ್ಕಿನ್ ಚೆನ್ನಾಗಿರುತ್ತೆ. ಮತ್ತು ನಿಂಬೆಹಣ್ಣು ಅಂದರೆ ಕಲಸಿ ಹಚ್ಕೊಂಡ್ರೆ ತುಂಬ ಶೈನಿಂಗ್ ಬರುತ್ತೆ. ಮತ್ತು ಕಡಲೆ ಹಿಟ್ಟಿನಲ್ಲಿ ನಿಂಬೆಹಣ್ಣಿನ ರಸ, ಜೇನುತುಪ್ಪ, ಸ್ವಲ್ಪ ನೀರನ್ನು ಕಲಸಿ ಚೆನ್ನಾಗಿ ಹಚ್ಕೊಂಡ್ರೆ ಮುಖ ತುಂಬ ಕಾಂತಿಯುತವಾಗಿ ಸಾಫ್ಟ್ ಆಗುತ್ತೆ. ತುಳಸಿಯ 2 ಉಪಾಯಗಳನ್ನು ಮಾಡಿ. ತುಳಸಿ ಕರಿಯಿಂದ ಮಾಡುವಂಥ ಉಪಯೋಗ. ತುಳಸಿ ಗಿಡಕ್ಕೆ ಚೆನ್ನಾಗಿ ಬೆಳಿಬೇಕಾದ್ರೆ ಅರಿಶಿಣ ಹಾಕಬೇಕು. ಹುಳುವು ಆಗ್ತಾ ಇದ್ದರೆ ಚೆನ್ನಾಗಿ ಬೆಳೀತಾ ಇಲ್ಲಾಂದರೆ ಸ್ವಲ್ಪ ಅರಿಶಿಣ ಹಾಕ್ತಾ ಬಂದರೆ ಚೆನ್ನಾಗಿ ಬೆಳೆಯುತ್ತೆ ಗಿಡನು. ಈ ಗಿಡದ ಮುಂದೆ ದಿನಾಲು ದೀಪ ಹಚ್ಚಿದರೆ ಒಳ್ಳೆಯದು. ಆಗಲ್ಲ ಅಂದರೆ ಗುರುವಾರ ಆದರೂ ಹಚ್ಚಬೇಕು. ದಿನಾಲು ಹಚ್ಚಿ ಪೂಜೆ ಮಾಡಿದರೆ ದೀಪ ಹಚ್ಚಬೇಕು. ಸಾಯಂಕಾಲ ಹಚ್ಚೋದ್ರಿಂದ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳ ಪ್ರವೇಶ ಆಗೋದಿಲ್ಲ. ಮತ್ತು ಸ್ಫಟಿಕ ಅಂದರೆ ಪಿಟ್ಕರಿ ಕೂಡ ಅಂತಾರೆ. ಇದನ್ನು ತುಂಬ ಮುಖಕ್ಕೆ ಕೂಡ ಯೂಸ್ ಮಾಡ್ತಾರೆ. ಇದು ತಲೆದಿಂಬು ಹತ್ತಿರ ಇಟ್ಕೊಂಡು ಮಲ್ಕೊಂಡ್ರೆ ಯಾವ ಬೀಳೋದು, ಕೆಟ್ಟ ಕನಸುಗಳು ಬೀಳೋದು ಆಗೋದಿಲ್ಲ. ಚೆನ್ನಾಗಿ ನಿದ್ರೆ ಬರುತ್ತೆ. ಇತರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.